ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯ ಮತ್ತು ಸೇವಾ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದ ತಾಲೂಕು ಆಡಳಿತ ಕಚೇರಿ ಮುಂಭಾಗ ಕಪ್ಪು ಪಟ್ಟೆ ಧರಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಗೆ ನಾಗಮಂಗಲ ತಾಲೂಕು ಮೂಲ ರೈತ ಸಂಘಟನೆ ಕಾರ್ಯಕರ್ತರು ಬೆಂಬಲ ಸೂಚಿಸುವುದರ ಮೂಲಕ ನೌಕರರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. 3 ದಿನ 4 ದಿನ ಆಗಿದೆ. ಇವತ್ತಿಗೆ 4 ದಿಂದ 5 ದಿನದಿಂದ ಮುಷ್ಕರ ಕೂತಿದ್ದಾರೆ. ರೈತರ ಸಮಸ್ಯೆಗಳು ವಿಪರೀತ ಇದೆ, ಬಗೆಹರಿಸುವಲ್ಲಿ ಅವರು ಇಲ್ಲಿ ಬಂದು ಕೂತಿರೋದ್ರಿಂದ ದಯಮಾಡಿ ಅವ್ರು ಕೇಳಿರುವಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಅವ್ರೇನು ಐಷಾರಾಮಿ ಜೀವನ ಮಾಡೋಕ್ಕೆ ಕೇಳ್ತಾ ಇಲ್ಲ, ಸೌಕರ್ಯಗಳನ್ನ ರೈತರ ಸಮಸ್ಯೆಯನ್ನು ಬಗೆಹರಿಸೋಸ್ಕರ ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ಏನಂತ ಇದೇನಿಲ್ಲ, ರೈತರಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನೇ ಕೇಳ್ತಾ ಇರೋದು. ಒಂದು ಸುಸಜ್ಜಿತ ಆಡಳಿತ ಕಚೇರಿ ಕೇಳ್ತಾ ಇದ್ದಾರೆ. ಹೋಬಳಿ ಮಟ್ಟದಲ್ಲಿ ಒಂದೊಂದು ಸುಸಜ್ಜಿತ ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಎರಡನೇದಾಗಿ ಉತ್ತಮ ಗುಣಮಟ್ಟದ ಟೇಬಲ್ಲು ಕುರ್ಚಿಗಳು ಕೇಳ್ತಾ ಇದ್ದಾರೆ. ಅವ್ರೇನು ಮಲಿಕಳಕ್ಕೆ ಕೇಳ್ತಾ ಇಲ್ಲ, ರೈತರ ಕೆಲಸ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದಾರೆ ಹೊರತು ಬೇರೆ ಯಾವುದಕ್ಕೂ ಕೇಳ್ತಾ ಇಲ್ಲ. ಅತ್ಯುತ್ತಮ ಗುಣಮಟ್ಟದ ಒಂದು ಮೊಬೈಲ್ ಕೊಡಬೇಕು ಅವ್ರಿಗೆ. 10-15 ಆ್ಯಪ್ ಕೊಡ್ತೀರಾ, ಅವ್ರ ಮೊಬೈಲಿಂದ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಸರ್ಕಾರದಿಂದ ಒಂದು ಮೊಬೈಲ್ ಅವ್ರಿಗೆ ಅದಕ್ಕಾಗೆ ಕೊಟ್ಟರೆ ರೈತರ ಸಮಸ್ಯೆನ ಬಗೆಹರಿಸೋಕ್ಕೆ ಒಂದು ಉತ್ತಮವಾದ ಅನುಕೂಲ ಆಗುತ್ತೆ. ಇದೇ ಸಂದರ್ಭದಲ್ಲಿ ತಾಲೂಕು ಮೂಲ ರೈತ ಸಂಘಟನೆ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಜನರೊಂದಿಗೆ ಒಡನಾಟವನ್ನು ಇಟ್ಟುಕೊಂಡು ತಳಮಟ್ಟದಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳೆಂದರೆ ಅದು ಗ್ರಾಮ ಲೆಕ್ಕಿಗ ಅಧಿಕಾರಿಗಳು. ಸರ್ಕಾರ ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೇ ಇರುವುದು ದುರಂತವೇ ಸರಿ. ಕಳೆದ 4 ದಿನಗಳಿಂದ ತಾಲೂಕು ಕಚೇರಿ ಆಡಳಿತ ಯಂತ್ರವು ಕುಸಿದಿದೆ. ರೈತರು ತಮ್ಮ ಕೆಲಸ ಆಗುತ್ತಿಲ್ಲ ಎಂದು ಪರಿತಪಿಸುತ್ತಿದ್ದಾರೆ. ಈ ತಕ್ಷಣವೇ ಸರ್ಕಾರ ನೌಕರರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ಸಾರ್ವಜನಿಕರ ಕೆಲಸಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಇವತ್ತು ರಾಜ್ಯಾದ್ಯಂತ ಏನು ಗ್ರಾಮ ಲೇಖಾಧಿಕಾರಿಗಳು ಏನು ಮುಷ್ಕರಕ್ಕೆ ಕೂತಿದ್ದಾರೆ, ಅವರ ಮೂಲಭೂತ ಸೌಕರ್ಯ ಕೇಳ್ತಾ ಇದ್ದಾರೆ ಹೊರತು ಅವರು ಬೇರೆ ಯಾವುದನ್ನು ಸಹಿತ ಕೇಳ್ತಾ ಇಲ್ಲ. ಅವರ ಮೂಲಭೂತ ಸೌಕರ್ಯನೇ ಒದಗಿಸೋಕ್ಕಾಗ್ತಾ ಇರ್ತಕ್ಕಂಥ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದರೆ ಅಧೋಗತಿ ಪರಿಸ್ಥಿತಿಗೆ ಬಂದಿದೆ. ಇದರಿಂದ ನಮ್ಮ ರೈತರುಗಳಿಗೆ, ಒಂದು ಗ್ರಾಮೀಣ ಪ್ರದೇಶದ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕೂಡಲೇ ಸರ್ಕಾರ ಈ ನಿಟ್ಟಿನಲ್ಲಿ ಮಧ್ಯ ಧಾವಿಸಿ ಅವರ ಏನು ಕುಂದುಕೊರತೆಗಳಿವೆ ಅದನ್ನು ಬಗೆಹರಿಸಬೇಕು. ಏನಾದರೂ ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಮುಂದೆ ರೈತ ಸಂಘಟನೆಗಳು ಹಾಗೂ ಎಲ್ಲ ರೈತಾಪಿ ವರ್ಗದಿಂದ ದೊಡ್ಡ ಮಟ್ಟದಲ್ಲಿ ನಾವು ಮುಷ್ಕರಕ್ಕೆ ಇಳಿಬೇಕಾಗುತ್ತೆ. ಯಾಕೆಂತಂದರೆ ನಾವು ಬೆಳಗ್ಗೆ ಎದ್ದು ರೈತರು ಕಚೇರಿಗೆ ಬಂದು ಅಲ್ಲೇ 4 ದಿವಸ ಆಗಿದೆ ಮುಷ್ಕರ ಕೂತ್ಕೊಂಡು, ಸರ್ಕಾರದಿಂದ ಒಂದು ಮಾಹಿತಿ ಇಲ್ಲ. ಈಗ ಅವರ ಸ್ವಚ್ಛತೆ, ಒಂದು ಮೂಲಭೂತ ಸೌಕರ್ಯ ಕೇಳ್ತಾ ಇದ್ದಾರೆ, ಒಂದು ಟೇಬಲ್ ಕೇಳ್ತಾ ಇದ್ದಾರೆ, ಒಂದು ಕಂಪ್ಯೂಟರ್ ಕೇಳ್ತಾ ಇದ್ದಾರೆ, ಒಂದು ಮೊಬೈಲ್ ಕೇಳ್ತಾ ಇದ್ದಾರೆ, ಒಂದು ಡಾಟಾ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ರೈತರಿಗೆ ಜಲ್ದಿ ಕೆಲಸ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಆ ಉದ್ದೇಶನೇ ಈಡೇರ್ಸೋಕ್ಕಾಗದೇ ಇರ್ತಕ್ಕಂಥ ಸರ್ಕಾರ ಇನ್ನು ಯಾವ ಪರಿಸ್ಥಿತಿಲಿದೆ? ಇಂಥ ಪರಿಸ್ಥಿತಿನ ರೈತರನ್ನ ಇಲ್ಲಿ ಅಧೋಗತಿಗೆ ತಗೊಂಬರ್ತಾ ಇದೆ. ರೈತರ ಕೆಲಸಗಳಾಗ್ತಾ ಇಲ್ಲ. ಇವತ್ತು ಅವರ ಮನೆ ಕೆಲಸಗಳನ್ನ ಬಿಟ್ಟು ಗ್ರಾಮೀಣ ಪ್ರದೇಶದಿಂದ ಇವತ್ತು ತಾಲೂಕು ಆಫೀಸ್ಗಳಿರ್ಬೋದು, ಗ್ರಾಮದ ಒಂದು ವಿವಿಧೆಡೆಗೆ ಬಂದು ಅವರ ಕೆಲಸ ಮುಗಿಸ್ಕೊಳ್ಳೋಕ್ಕೆ ಅಂತ ಬಂದಿರತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಏನೂ ಕೆಲಸ ಆಗದೆ ಇರತಕ್ಕಂಥ ಕೆಲಸನ ಮುಂದೆ ಹಂಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ದಿನ ಬೆಳಗ್ಗೆದ್ರೆ ರೈತರು ಇದರ ಬಂದು ವಾಪಸ್ ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗೋಣ? ನಮ್ಮ ಒಂದು ದಿನನಿತ್ಯದ ಕೆಲಸ ಏನಾಗೋಣ? ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಅವರ ಬಗೆಹರಿಸಿ ಅವರ ಕೆಲಸನ ಏನು ಅವ್ರದ್ದು ಏನೈತೆ ಕುಂದುಕೊರತೆಗಳನ್ನ ಬಗೆಹರಿಸಬೇಕು. ಇಲ್ದಿದ್ರೆ ನಮಗೆ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ರೈತಾಪಿ ವರ್ಗ ಹೋರಾಟ ಮಾಡುತ್ತೆ ಅಂತ ಹೇಳಿ ಒಂದು ರೈತ ಸಂಘದಿಂದ ನಾನು ಇವತ್ತು ಒಂದು ಕರೆನ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾಗಮಂಗಲ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಈರಣ್ಣ ಮಾತನಾಡಿ, ಕಳೆದ 4 ದಿನಗಳಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಸರ್ಕಾರ ಈ ಬಗ್ಗೆ ಕಿಂಚಿತ್ ಯೋಚನೆ ಮಾಡಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮೌನ ಪ್ರತಿಭಟನೆಯನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಕೇಂದ್ರ ಸಂಘದ ನಿರ್ದೇಶನದಂತೆ 10ನೇ ತಾರೀಕಿನಿಂದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಅದು 2ನೇ ಹಂತದ ಮುಷ್ಕರ. ನಮ್ಮ ವಿವಿಧ ಬೇಡಿಕೆಗಳೇನಿದ್ದಾವೆ, ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಬೇಡದಂಥ ಬೇಡಿಕೆಗಳೇನಿದ್ದಾವೆ, ಆ ಯಾವುದೇ ಬೇಡಿಕೆಗಳು ಕೂಡ ನಿರಂತರವಾಗಿ 4 ದಿನ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದೇವೆ. ಸರ್ಕಾರ ಈ ಕಡೆ ಗಮನ ಕೊಟ್ಟಿಲ್ಲ. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಾವು ಯಾವುದೇ ರೀತಿಯಾದಂಥ ಮುಷ್ಕರವನ್ನು ಹಿಂಪಡೆಯುವುದಿಲ್ಲ ಅಂತ ರಾಜ್ಯ ಸಂಘ ನಮಗೆ ನಿರ್ದೇಶನ ನೀಡಿದೆ. ಆದ್ದರಿಂದ ನಾವು ಎಂದಿನವರೆಗೂ ಕೂಡ ನಾವು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಮುಷ್ಕರವನ್ನು ಹಿಂಪಡೆಯುವುದಿಲ್ಲ. ಪ್ರತಿಭಟನೆಯಲ್ಲಿ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಅಧ್ಯಕ್ಷ ಈರಣ್ಣ, ಮೂಲ ರೈತ ಸಂಘಟನೆ ಕಾರ್ಯದರ್ಶಿ ಚಿಕ್ಕೇಗೌಡ, ಖಜಾಂಚಿ ಬೋರೇಗೌಡ, ಸಂಘಟನಾ ಕಾರ್ಯದರ್ಶಿ ಆದರ್ಶ್, ಸುರೇಶ್, ರಾಜಣ್ಣ, ನಾಗಣ್ಣ, ರವಿಕಿರಣ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.